ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ ಇವತ್ತು ಒಂದು SS ವೆಹಿಕಲ್ಲು ಟಾಟಾ ಎಸ್ನಲ್ಲಿ ಮಾಡಿರೋದು. ಸೊ ಬಸವರಾಜ್ ಗೌಡ ಅಂತ ಕಸ್ಟಮರು ನಾಗಮಂಗಲದವರು, ಇವ್ರು ಇವತ್ತು ಡೆಲಿವರಿ ಕೊಡ್ತಾ ಇದೀವಿ ನಾವು. ಸೊ ಅವ್ರು ಹೇಳಿತರ ಕಾಯಿಸ್ ತರ ಗಾಡಿ ಮಾಡಿದೀವ ಅಂತ ನೋಡಿ ಅವ್ರಿಗೆ ಕೇಳೋಣ. ಸೊ ಬನ್ನಿ ಫಸ್ಟ್ ಡೆಲಿವರಿ ಕೊಡೋಣ ಇವತ್ತು. ಅವರು ಖುಷಿಯಾಗಿ ದೀಪಾವಳಿಗೆ. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಯಾವಾಗ್ಲೂ ನಾವು ವರ್ಸ್ ಕೊಡ್ತೀವಿ, ಸಾಲ ಇಲ್ಲದೆ ನೀವು ಗಾಡಿ ತಗೋಗ್ತಾ ಇದ್ದೀರಾ. ಹಂಗೆ ಸಾಲ ಇಲ್ಲದೆ ಈ ಗಾಡಿ ಲಕ್ಷ್ಮಿ ನಿಮ್ಗೆ ಪ್ರತಿಯೊಂದು ನಿಮ್ ಕನಸು ಪ್ರತಿಯೊಂದು ಇದ್ರಲ್ಲಿ ದುಡ್ಕೊಳ್ಳಿ ಸರ್. ಒಳ್ಳೆ ಸರ್. ಇವಾಗ ಏನಿಲ್ಲ ಸರ್, ನೀವ್ ಹೆಂಗೆ ಕೇಳಿದ್ರೆ ಹಂಗ್ ಬಂದಿದ್ಯಾ ಸರ್? ತುಂಬಾ ನನ್ಗೊಂದು ಕನ್ಸಿತ್ತು, ಏನಾರ ಮಾಡ್ಬೇಕು ಅಂದ್ರೆ ಒಂದೇನೋ ಒಂದು ಆಂಬಿಷನ್ ಇರ್ಬೇಕು. ಆ ಆಂಬಿಷನ್ಗೆ ನನ್ ಗಾಡಿ ಹೊಸ ಗಾಡಿ ಬಂಡವಾಳ ಆಗ್ತೆ. ಬಟ್ ಆ ಗಾಡಿ ಅದೇ ತಕ್ಕನಾಗಿ ಅದಕ್ಕಿಂತ ಚೆನ್ನಾಗಿ ನೀಟಾಗಿ ಮಾಡ್ಕೊಟ್ಟಿದ್ದೀರಾ. ಲೈಟು ಕೂಡ ಒಂದೆಲ್ಲ LED ಲೈಟ್ ಟೈಪ್ ಎಲ್ಲ ಮನೇಲಿ ಯಾವ ತರ ಒಂದು ಹೊಸ ಮನೆ ಕಟ್ಟರೆ ಬಿಲ್ಡಿಂಗ್ ಮಾಡ್ತಾರೆ ಆ ತರದಲ್ಲೆಲ್ಲ ಒಳಗಡೆಯಿಂದನೇ ನೀಟಾಗಿ ಮಾಡ್ಕೊಟ್ಟಿದ್ದೀರಾ. ಬಟ್ ಈ ಸ್ಟವ್ ಅಷ್ಟೇ ಎಲ್ಲ ಬಹಳ ನೀಟಾಗಿ ಬಂದಿದೆ. ಸ್ಟವ್ ವಿಚಾರದಲ್ಲೇ ನೋಡಿ ಎಲ್ಲ SS ಮಾಡಿದ್ದಾರೆ. ಈ ಕಬ್ಬಣ ಇದು ಹಾಕ್ಬೇಡಿ ಅಂತ ಹೇಳಿದೆ, ಇದನ್ನ ಸ್ಟೀಲ್ SS ಹಾಕೊಟ್ಟಿದ್ದಾರೆ. ಆಮೇಲೆ ಡ್ರಾಯರು, ದೇವ್ರದ್ದು ಫೋಟೋಸು, ಹ್ಯಾಂಡ್ ವಾಶು, ಒಂದು UPS ಇಡಕ್ಕೆ. ಆಮೇಲೆ ಏನಾರ ಪ್ರಾಬ್ಲಮ್ ಆದ್ರೆ ಇಂಜಿನ್ ಪ್ರಾಬ್ಲಮ್ ಆದ್ರೆ ಅದು ಇದು ಓಪನ್ ಮಾಡಿ ಅದನ್ನ ತೆಗೆದು ತೋರ್ಸಕ್ಕೆ ಅದನ್ನ ಮಾಡಿದ್ದಾರೆ ನೀಟಾಗಿ. ಬನ್ನಿ ಈ ಕಡೆ ಪರೋಟ ಒಲೆ ಹಿಂಗೆ ಇರಬೇಕು ಅಂತ ಹೇಳಿದೆ. ಪರೋಟ, ಫಿಶು, ಚಿಕನ್ ಏನಾದ್ರು ತವಾ ಫ್ರೈ ಮಾಡೋದಾದ್ರೆ ಗಿಮ್ಲೆಟು ನೀವು ಏನು ಮಾಡಿದ್ರು ಓಕೆ ಇದೇ ಥರ ಇರಬೇಕು, ನನಗೆ ನೀಟಾಗಿರ್ಬೇಕು ಅಂತ ಹೇಳಿದೆ. ಇದು ಕಲ್ಲು ಗಿಲ್ಲೆಲ್ಲ ಅಳತೆ ಕೊಟ್ಟಿದೆ, ನೀಟಾಗಿ ರೆಡಿ ಮಾಡಿಟ್ಟಿದ್ದಾರೆ. ಈ ಕಲ್ಲು ಇವೆಲ್ಲ ಚೆನ್ನಾಗಿ ಗ್ರಾನೈಟ್ ಕಲ್ಲು ಪ್ರತಿಯೊಂದೂ ಭಾಳ ನೀಟಾಗಿ ವಂಡರ್ಫುಲ್ ಆಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಇದು ಶೋಕೇಸು ಇದೇ ಥರ ಇರಬೇಕು. ಈಗ ಹೊರಗಡೆ ನಿಲ್ಸೋದ್ರಿಂದ ಧೂಳು ಗಾಳಿ ಎಲ್ಲ ಬರ್ತದೆ, ಧೂಳು ಗೀಳೆಲ್ಲ ಹೋಗ್ಬಾರ್ದು ಒಳಗಡೆ ಅನ್ನೋ ಉದ್ದೇಶಕ್ಕೆ ನಾವು ತಿಂಡಿ ಗಿಂಡಿ ಎಲ್ಲ ಐಟಮ್ ಎಲ್ಲ ಇಡೋಕ್ಕೆ ಮಾಡಿಸಿದ್ದೀವಿ. ಅದನ್ನ ಚೆನ್ನಾಗಿ ಅಚ್ಚುಕಟ್ಟಾಗಿ ನಾನು ಏನು ಹೇಳಿದ್ದೆ ಅದನ್ನ ಥರ ಮಾಡ್ಕೊಟ್ಟಿದ್ದೆ. ಹೈಜೆನಿಕ್ ಆಗಿರಲಿ ಅಂತ ಹೇಳಿ ಕೇಳಿದ್ದೆ. ಅದನ್ನ ಗ್ಲಾಸು ಎರಡು ಕಡೆಯಿಂದನೂ ಗ್ಲಾಸ್ ಬಂದಿದೆ, ಉಲ್ಟಾನಾರು ಇಟ್ಕೋಬೋದು, ಈ ಕಡೆನಾರು ಇಟ್ಕೋಬೋದು. ಒಳಗಡೆ ಧೂಳು ಗೀಳೇನು ಹೋಗದಂಗೆ ಭಾಳ ನೀಟಾಗಿ ನೋಡಿ ಲಾಕ್ ಸಿಸ್ಟಮ್ ಥರದಲ್ಲಿ ಭಾಳ ನೀಟಾಗಿ ಬೇಕ್ರಿ ಟೈಪಲ್ಲಿ ಹೇಗಿದೆ ಆ ಥರದಲ್ಲಿ ಎಲ್ಲ ನೀಟಾಗಿ ಮಾಡ್ಕೊಟ್ಟಿದ್ದಾರೆ ನೋಡಿ. ಎಲ್ಲ ಎಷ್ಟು ನೀಟಾಗಿದೆ. ಆ ಕಡೆನೂ ಗ್ಲಾಸ್ ಇದೆ, ಎಲ್ಲೂ ಧೂಳು ಗೀಳು ಹೋಗ್ದಂಗೆ ಎರಡು ಕಡೆಯಿಂದ ಯಾವ ಕಡೆ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಬಂದಿದೆ. ನನಗೆ ಭಾಳ ಖುಷಿ ಆಯಿತು. ಅದಕ್ಕೆ ಇವತ್ತು ಶುಕ್ರವಾರ ಡೆಲಿವರಿ ತಗೊಂಡೋಗೋಣ ಅಂತ ಬಂದಿದ್ದೀನಿ. ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಖಂಡಿತ ಸರ್. ಈಗ ಗಾಡಿನ ನೋಡಿದ್ರೆ ಎಂಥವ್ರಿಗೂ ಫೀಲ್ ಆಗ್ಬೇಕು. ಈಗ ನೋಡಿದ್ರೆ ಫೀಲ್ ಆಗ್ತಾ ಇದೆ, ನೀವೇ ನೋಡ್ತಾ ಇದ್ದೀರಲ್ಲ ಗಾಡಿ ಹೆಂಗಿದೆ ಅಂತ. ಗಾಡಿ ಚೆನ್ನಾಗಿದೆ. ಗಾಡಿ ನಾನು ಅನ್ಕೊಂಡಿದ್ದ ತಕ್ಕನಾಗಿ ಬಂದಿದೆ. ನಾನೇನೊಂದು ಇಮ್ಯಾಜಿನೇಷನ್ ಇಟ್ಕೊಂಡಿರ್ತೀವಿ, ಒಂದೇನೋ ಈಗ ಸಿನಿಮಾ ನಿರ್ದೇಶಕ ಬೇರೆ ಏನೋ ಒಂದು ಅನ್ಕೊಂಡಿರ್ತಾನೆ, ಅದನ್ನೇನೋ ಒಂದು ಖುಷಿ. ಆ ಖುಷಿಗೆ ನನಗೆ ಭಾಳ ಖುಷಿಯಾಗಿದೆ. ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಗಾಡಿ ವಿಚಾರದಲ್ಲಿ. ನಾನು ಇಲ್ಲೆಲ್ಲ ಬಂದು ಸರ್ವೆ ಮಾಡಿ ಇವ್ರ ಬಗ್ಗೆ ತಿಳಿದು ಎಲ್ಲ ಫ್ಯಾಕ್ಟ್ರಿಗಳು ಬೇರೆ ಗಾಡಿಗಳನ್ನ ನೋಡಿ ಬೇರೆ ಗಾಡಿ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಕಬ್ಬಣದಲ್ಲಿ ಇದರಲ್ಲೆಲ್ಲ ಕಮ್ಮಿ ರೇಟಲ್ಲಿ ನಾನು SSL ಬೇಕು ಅನ್ನೋದಕ್ಕೆ ಈ ಥರ ಮಾಡ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಗಾಡಿ. ಮತ್ತು ಇರೋ ರೇಟಲ್ಲಿ ನಾನು ಬೆಂಗಳೂರೆಲ್ಲ ವಿಚಾರಣೆ ಮಾಡಿ ಅಲ್ಲೆಲ್ಲ ತುಂಬ ಕಡೆ ನಾನು ಬೆಂಗಳೂರಲ್ಲೆಲ್ಲ ಹೋಟೆಲ್ಗಳಿದ್ದು ಅಲ್ಲೆಲ್ಲ ಮಾಡಿಸಿದ್ದೀನಿ ಗಾಡಿಯೇ. ಬೇರೆಯವ್ರಿಗೆಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಮಾಡಿಸ್ಕೊಟ್ಟಿದ್ದೀನಿ. ಇಲ್ಲಿ ನನಗೆ ಭಾಳ ಕಮ್ಮಿಗೆ ಮಾಡಿಕೊಟ್ರು, ಅದು ಭಾಳ ಖುಷಿ. ನಾನು ಲಾಸ್ ಆದರೂ ಅಲ್ಲಿ ನೀವು ಬೇಕು ಕಸ್ಟಮರು ಅಂತೇಳಿ ನನಗೆ ಭಾಳ ಆತ್ಮೀಯತೆಯಾಗಿ ನನ್ನ ಏನು ಕೇಳಿದ್ರು ಇಲ್ಲ ಅಂದೇ ಬೇಜಾರು ಮಾಡ್ಕೊಳ್ದೆ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಭಾಳ ಖುಷಿ ಇದೆ. ನಮ್ಮ ನಾಗಮಂಗಲದಲ್ಲಿದೆ ಹೋಟೆಲು, ಅಲ್ಲೆಲ್ಲ ಹೈಜಾನಿಕ್ ಆಗಿ ಭಾಳ ಮನೆ ಫುಡ್ ಥರನೇ ಮಾಡ್ತಾಯಿದ್ದೀವಿ ಇವತ್ತುವರೆಗೂ. ಭುವನೇಶ್ವರಿ ಹೋಟೆಲು, ಭುವನೇಶ್ವರಿ ಡಾಬಾ ಅಂದ್ರೆ ಫೇಮಸ್ಸು. ನಾಗಮಂಗಲಕ್ಕೆ ಬಂದು ಕೇಳಿದ್ರೆ ಯಾವ ಹೋಟ್ಲಿಗೆ ಹೋಗ್ಬೇಕು ಅಂದರೆ ಭುವನೇಶ್ವರಿ ಹೋಟ್ಲಿಗೆ ಹೋಗಿಂತಾರೆ. ಅದು ಕಮ್ಮಿ ರೇಟಲ್ಲಿ ಸಿಗಲಿ ಜನಕ್ಕೆ, ಇದು ಕಮ್ಮಿ ರೇಟಲ್ಲಿ ಒಂದು ಫುಡ್ಡು ಹೊರಗಡೆ ತಿನ್ನಲಿ, ಹೋಟ್ಲಿಗೆ ಬಂದು ಎಲ್ಲ ಊಟ ಮಾಡೋಕ್ಕಾಗಲ್ಲ, ಇದೆಲ್ಲ ಕಮ್ಮಿ ಸಿಗಲಿ ಅನ್ನೋ ಉದ್ದೇಶಕ್ಕೆ ಪೂರ್ವಕವಾಗಿ TB ಸರ್ಕಲಲ್ಲಿ ಬಡಗುಡಮ್ಮ ದೇವಸ್ಥಾನದ ಎದುರುಗಡೆ ಆಗ್ತಾ ಇದ್ದೀವಿ. ಇದನ್ನ ಆಲ್ರೆಡಿ ಗಾಡಿ ಇತ್ತು, ಆ ಗಾಡಿನ ಹೈಜಾನಿಕ್ ಮಾಡಬೇಕು ಅಂತೇಳಿ ಈ ಥರ ಮಾಡಿಸಿ ಆಗ್ತಾ ಇದ್ದೀವಿ. ಚೆನ್ನಾಗಿ ಹೋಮ್ ಮೇಡ್ ಫುಡ್ ಥರ ಎಲ್ಲ ನೀಟಾಗಿ ನಾವೇ ಮಸಾಲೆ ತಂದು ಕುಟ್ಟಿ ಪುಡಿ ಮಾಡಿ ಇದು ಒಂದು ಮೆಣಸಿಕಾಯಿ ಆಗ್ಬೋದು, ಅರ್ಶಿನ ಆಗ್ಬೋದು ಎಲ್ಲ ಪುಡಿ ಮಿಲ್ಲಿಂಗ್ ಆಗುತ್ತೆ ವಾರದಲ್ಲಿ. ನೀಟಾಗಿ ಮನೆ ಹೋಮ್ ಮೇಡ್ ಥರ ಮಾಡ್ತಾ ಇದ್ದೀವಿ. ಬಂದು ಒಂದ್ಸಲಿ ವಿಸಿಟ್ ಹಾಕಿ ಆ ಕಡೆ ಬಂದರೆ. ಥ್ಯಾಂಕ್ ಯು ಸರ್, ನೀವು ಗಾಡಿ ಮಾಡ್ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸರ್. 100ಕ್ಕೆ 200 ಸರ್. ಯಾವ ವಿಚಾರನೂ ಮಾತಾಡಂಗಿಲ್ಲ ಸರ್ ಆ ವಿಚಾರದಲ್ಲಿ. ಈಗ ಗಾಡಿ ವಿಚಾರದಲ್ಲಿ ನನ್ನ ನಂಬರ್ ಬೇಕಾದ್ರೆ ಹಾಕೊಂಡಿರಿ. ಈ ಗಾಡಿಲಿ ಎಲ್ಲದೇ ಬಂದು ನೋಡಿ ಬೇಕಾರೆ ನಾನು ಸುಳ್ಗಿಲ್ ಹೇಳ್ತಾರೆ ಬೇಕಾದ್ರೆ ಇಲ್ಲ ವಿಡಿಯೋ ಅದಲ್ವಾ, ಇಲ್ಲೇ ಗೊತ್ತಾಗ್ಬಿಡುತ್ತೆ ಗಾಡಿ ಏನಾಗಿದೆ ಏನಿಲ್ಲ ಅಂತ. ನನಗೆ ಏನು ಅನ್ಕೊಂಡಿದ್ನೋ ಅದಕ್ಕಿಂತ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸರ್ ಗಾಡಿ. ಓಕೆ. ಸೊ ಫ್ರೆಂಡ್ಸ್, ನೀವು ಈ ತರ ಅಪ್ಗ್ರೇಡ್ ಆಗಬೇಕು, ನೀವು ಹಳೆ ಗಾಡಿ ಇದೆ ಅದನ್ನ ನೀವು ಒಂದು ನಾನ್ ವೆಜ್ ಆಕ್ಚುಲಿ ಎಸ್ಪೆಷಲಿ ಇದ್ದಾಗ ನೀವು ಆಲ್ಮೋಸ್ಟ್ SS ನಲ್ಲಿ ಮಾಡಿದಾಗ ಈ ಒಂದು ಡಿಸೈನ್ ನಲ್ಲಿ ಖಂಡಿತವಾಗ್ಲೂ ಇನ್ನೂ ನಿಮ್ಮ ಬಿಸ್ನೆಸ್ ಸೆಕೆಂಡ್ ಲೆವೆಲ್ ತಗೋಗ್ಬೋದು. ನೀವು ಈ ಬಿಸ್ನೆಸ್ನಲ್ಲೂ ಹೊಸ ಬಂದವರೇ ಗಾಡಿ ಮಾಡಿ ಅಂತ ಅಲ್ಲ, ನೀವು ಹಳೆ ಗಾಡಿನ ತಗೊಬಂದು ನಮ್ಮ ಹತ್ರ ಎಕ್ಸ್ಚೇಂಜ್ ಮಾಡಿ ಅದನ್ನ ಹೊಸ ಗಾಡಿಗೆ ತಗೋಗ್ತೀನಿ ಅಂದರೆ ಅದು ದಿಸ್ ಈಸ್ ದ ರೈಟ್ ಪ್ಲಾಟ್ಫಾರ್ಮು. ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀವಿ. ನಿಮ್ಮ ಹಳೆ ಗಾಡಿ ತಗೊಬಂದು ಎಕ್ಸ್ಚೇಂಜ್ ಮಾಡಿ ಹೊಸ ಗಾಡಿ ಮಾಡಿಸ್ಕೊ ಹೋಗ್ಬೇಕು ಅಂದರೆ ಸದಾ ನಿಮಗೆ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಮೈಸೂರಿನಲ್ಲಿದೆ, ಕರ್ನಾಟಕ ನಿಮಗೋಸ್ಕರ ಸಿದ್ಧವಾಗಿರ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.
ಅಲ್ಲಿ ಒಂದು ಫಾಸ್ಟ್ ಫುಡ್ ಗಾಡಿ ಮಾಡ್ಬಿಟ್ಟಿದ್ರಾ, ಹೇಳಿ ಸರ್ ಡೀಟೇಲ್. ಸರ್ ಖಂಡಿತವಾಗ್ಲೂ ಕಂಪ್ಲೀಟ್ SS ಅದು 307 SS. ಓಕೆ ಸೊ ಫಸ್ಟ್ ಕ್ವಾಲಿಟಿ ಗ್ರೇಟ್ SS ಇದು ಮಾಡಿರೋದು ನಾವು ಆಸ್ ಪರ್ ಕಸ್ಟಮರ್ ಡಿಮ್ಯಾಂಡ್. ಕಂಪ್ಲೀಟ್ ಈವನ್ ಚಿಲ್ಕ ಇರ್ಬೋದು, ಒಂದು ರಾಡ್ ಇರ್ಬೋದು, ಒಂದು ಇಂಚಸ್ ಇರ್ಬೋದು, ಪ್ರತಿ ಒಂದು SS ಯೂಸ್ ಮಾಡಿರೋದು ಆಸ್ ಪರ್ ಕಸ್ಟಮರ್ ಡಿಸೈನ್. ಹೈ ಪ್ರೊಫೈಲ್ ಲೈಟ್ಸ್ ಹಾಕಿದೀವಿ, ಮತ್ತೆ ಸ್ಯಾಂಡ್ವಿಚ್ ಬಾಡಿ ಅಂತೀವಿ ಇದಕ್ಕೆ. ಓಕೆ ಇದು ನಮ್ಮ ಹತ್ರ ಮಿಷಿನರೀಸ್ ಅದಕ್ಕೆ ಎಲ್ಲಾ ತರ ಇಟ್ಟಿರ್ತೀವಿ ಫಿನಿಶಿಂಗ್ ಕೊಡಕ್ಕೆ. ಓಕೆ ಸೊ ಮೇಲೇನು ಸ್ಟೀಲ್ ಬರುತ್ತೆ, ಎಲ್ಲೂ ನಿಮ್ಗೆ ಈ ಕಡೆನೂ ಇನ್ನೊಂದು ವೈರಿಂಗ್ ಎಲ್ಲ ಒಳಗಡೆನೆ ಇಂದನೂ ಬರುತ್ತೆ. ಸೊ ಕಂಪ್ಲೀಟ್ ಸ್ಟೀಲ್ ರೂಫಿಂಗ್ ಫಿನಿಶಿಂಗ್ ನಲ್ಲಿ ಕೊಡ್ತೀವಿ. ಅಂಡ್ ಒಳಗಡೆನೂ ಅಷ್ಟೇ ಒಂದು ಗ್ಲಾಸ್ ಫಿಟೆಡ್ ನಲ್ಲಿ ಅವರು ಇದು ಕೇಳಿದ್ದಾರೆ, ಶೋಕೇಸ್ ಕೇಳಿದ್ದಾರೆ, ಓಕೆ ಆ ತರಾನೇ ಕೊಟ್ಟಿದೀವಿ ನಾವು ಶೋಕೇಸ್ ವಿತ್ ಅದು ನೋಡ್ಬೋದು. UPS ಸೆಟಪ್ ಕೇಳಿದ್ರು, ಒಂದು ಕ್ಯಾಶ್ ಬಾಕ್ಸ್ ಕೇಳಿದ್ರು, ಒಂದೆರಡು ರ್ಯಾಕ್ಸ್ ಕೇಳಿದ್ದಾರೆ, ದೇವ್ರ ಪೂಜೆ ಮಾಡಕ್ ಒಂದು ಸ್ಮಾಲ್ ಪೂಜೆ ಸ್ಪೇಸ್ ಕೇಳಿದ್ರು, ಪ್ಲಸ್ ಹೈ ಪ್ರೊಫೈಲ್ ಲೈಟ್ಸ್ ವಿತ್ ಕಂಪ್ಲೀಟ್ ಸ್ಟೀಲ್. ಅದನ್ನು 307 ಅಂತ ಹೇಳ್ಬಿಟ್ಟು ಅವ್ರಿಗೆ ಇದೇ ಕಾಯಿಶು ಮಾಡಿದ್ರೆ ಚೆನ್ನಾಗೇ ಮಾಡ್ಬೇಕು ಅಂತ ಅವ್ರ ಉದ್ದೇಶ. ಯಾಕಂದ್ರೆ ಆಲ್ರೆಡಿ ಹೋಟೆಲ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾರೆ, ಇಂಟ್ರೆಸ್ಟಿಂಗ್ ಪರ್ಸನ್ ಅವರು. ಸೊ ಕಂಪ್ಲೀಟ್ ಆಗಿ ಅವ್ರೊಂದು ಡಿಸೈನ್ ಬಂದ್ಬಿಟ್ಟು ಹೇಳ್ಬೇಕು ಅಂದ್ರೆ ಹಿಂಗ್ ಬೇಕು ಹಿಂಗ್ ಬೇಕು ಅಂತಾನೆ ಹೇಳಿ ಮಾಡಿಸ್ಕೊಂಡಿರೋದು ಅವ್ರು ಬೇಕಿತ್ತರ ಕಾಯಿಶ್ಗೆ. ಸೊ ಕಂಪ್ಲೀಟ್ ಸ್ಟೀಲ್ ಮಾಡಿದೀವಿ, 2 ಒಲೆ ಮಾಡಿದೀವಿ ಇದಕ್ಕೆ ನಿಮ್ಗೆ. ಇದು ಆಕ್ಚುಲಿ ಸೊ ಕಂಪ್ಲೀಟ್ SS ನಾವೇ ರೆಡಿ ಮಾಡಿರೋದು ಇದಕ್ಕೆ. ಮತ್ತೆ ಒಂದು ದೋಸಾ ತವಾ ಮಾಡಿದೀವಿ, ಇದು ದೋಸಾ ತವಾಗೂ ಯೂಸ್ ಆಗುತ್ತೆ, ಪ್ಲಸ್ ಅವರು ಪರೋಟಾಗೆ ಯೂಸ್ ಮಾಡಿದ್ದಾರೆ. ಇದು ಕಲ್ ಕೊಟ್ಟಿರೋದು ಯೂಶಲಿ ಇವರು ಚಪಾತಿ, ಯಾಕಂದ್ರೆ ಇಲ್ಲಿ ಮೇನ್ ಆಗಿ ನಿಮ್ಗೆ ನಾನ್ ವೆಜ್ ಕಾನ್ಸೆಪ್ಟ್ ಇರೋದು. ನಾನ್ ವೆಜ್ ಕಾನ್ಸೆಪ್ಟ್ಗೆ ನೀವು ಯಾವಾಗ್ಲೂ ಸ್ಟೀಲ್ ನಲ್ಲಿ ಹೋಗಿ ಅಂತ ನಾನು ಯಾವಾಗ್ಲೂ ಕಸ್ಟಮರ್ಸ್ಗೆ ಹೇಳ್ತೀನಿ. ಯಾಕಂದ್ರೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಮತ್ತೆ ಸ್ಟೀಲ್ ನೀವು ಎಷ್ಟು ಹೈಜೆನಿಕ್ ಇಡ್ಬೋದು ಅಂದ್ರೆ, ನೀವು ಅಡಿಗೆ ಮಾಡ್ತಾ ಇರ್ತಾರ, ಏನೇ ಗಲೀಜ ಇದ್ರೆ ಒಂದು ಕಾಲಿನ್ ಹಾಕಿ ಕ್ಲೀನ್ ಆಗಿ ಮಾಡ್ಕೊಂಡ್ರೆ ತಿರ್ಗಾ ಹೊಸದಾಗ್ಬಿಡ್ತದೆ. ಸೊ ಇದು ಸಹ ನಿಮ್ಗೆ ಇದು ಬೇಕು ಅಂದ್ರೆ ತವಾದು ನಿಮ್ಗೆ ವಿತ್ ಬಾರ್ಡರ್ಸ್ ಸ್ಕರ್ಟಿಂಗ್ ಎಲ್ಲ ಕೊಟ್ಟಿದೀವಿ. ಆಮ್ಲೆಟ್ ಬೇಕಾ ಆಮ್ಲೆಟ್ ಮಾಡ್ಬೋದು, ಫಿಶ್ ಬೇಕಾ ಫಿಶ್ ಫ್ರೈ ಮಾಡ್ಬೋದು. ಅವ್ರದ್ದು ಆಲ್ಮೋಸ್ಟ್ ಕಸ್ಟಮರ್ ಜೊತೆ ನಿಮ್ಗೆ ಅವ್ರು ಎಲ್ಲಿ ಗಾಡಿ ನಿಲ್ಲುತ್ತೆ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಲಾಲಿಪಾಪ್ ನಾನ್ ವೆಜ್ ನಲ್ಲಿ ಒಂದಂತ ಇಲ್ಲ, ಮತ್ತೆ ಒಳ್ಳೆ ಅವರು ಹೋಮ್ ಫುಡ್ ಮಸಾಲಾನೇ ಹಾಕೋದು, ಮತ್ತೆ ನಂಬರ್ 1 ಕ್ವಾಲಿಟಿ ಹಾಕ್ತಾರೆ. ಆಲ್ರೆಡಿ ಯಾಕಂದ್ರೆ ಈ ಫೀಲ್ಡ್ ನಲ್ಲಿ ಇದಾರೆ, ಹೆಸರು ಮಾಡಿದ್ದಾರೆ. ಇನ್ನೊಂದು ಗಾಡಿ ಅವ್ರು ನೆಕ್ಸ್ಟ್ ಲೆವೆಲ್ ಹುಡುಗರು ಬೆಳಿಲಿ ಅಂತ ಅವ್ರಿಗೆಲ್ಲ ಗಾಡಿ ಹಾಕಿ ಕೊಡೋದು ಒಳ್ಳೆ ಉದ್ದೇಶ ಇಟ್ಟಿದ್ದಾರೆ. ಅವ್ರದ್ದು ಆಗ್ಲಿ ನಮ್ದು ಆಗ್ಲಿ ಅಂತ ಖಂಡಿತವಾಗ್ಲೂ ಅವರು ಬೆಳಿರಿ ಒಂದು ಒಳ್ಳೆ ಉದ್ದೇಶ ಇಟ್ಟು. ಸೊ ಇದು ಲೈಟಿಂಗ್ಸ್ 2 ಸೈಡು ಮಾಡಿದ್ದಾರೆ ಅವರು. ಸೂಪರ್. ಸೊ ಇದು ಲೈಟಿಂಗ್ ಬೋರ್ಡ್ಸ್ ವಿತ್ ಮೆನ್ಯೂ ವಿತ್ ಸ್ಟಿಕ್ಕರಿಂಗ್. ಸರ್ ಮುಂದೆ ಇದು ವಾಟರ್ ಟ್ಯಾಂಕ್ ಕೊಟ್ಟಿದೀವಿ ಇದಕ್ಕೆ. ಸೊ ಅದು ಕಂಪ್ಲೀಟ್ ಒಂದು ಚಿಲ್ಕ, ಒಂದು ಹ್ಯಾಂಡಲ್, ಪ್ರತಿ ಒಂದು ಸ್ಟೀಲೆ. ಅದು ಹೊಸ ಗಾಡಿ, ಇದು 2025 ಮಾಡೆಲ್ ನಲ್ಲಿ ಹೊಸ ಗಾಡಿನಲ್ಲಿ ಮಾಡಿದ್ದಾರೆ. ಡಿಟ್ಯಾಚಬಲ್ ನಿಮ್ಗೆ ವಾಶ್ ಬೇಸಿನ್ ಕೊಟ್ಟಿದೀವಿ. ಇದು ನೀವು ರಿಮೂವಲ್ ಗಾಡಿ ಅವರು ರನ್ ಮಾಡುವಾಗ ಗಾಡಿ ನೀವು ಒಂದ್ ಕಡೆ ಪಾರ್ಕ್ ಮಾಡಾದ್ಮೇಲೆ ಈ ತರ ಒಂದು ಹಾಕೋಬಹುದು. ಸೊ ಫ್ರೆಂಡ್ಸ್, ಈ ತರ ಒಂದು ವೆಹಿಕಲ್ಸ್ ನ ನೀವು ಡಿಸೈನ್ ಮಾಡಬೇಕು ಅಂದ್ರೆ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಮೈಸೂರು ಕರ್ನಾಟಕದಲ್ಲಿದೆ. ಸೊ ಯು ಆರ್ ಆಲ್ ವೆಲ್ಕಮ್. ಸ್ಕ್ರೀನ್ ಮೇಲೆ ನಂಬರ್ ಹಾಕಿದೀವಿ, ಖಂಡಿತವಾಗ್ಲೂ ವಾಟ್ಸಪ್ ಮಾಡಿ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಅಂತ ಕಂಪ್ಲೇಂಟ್ ಮಾಡೋಕ್ಕಿಂತ ನೀವು ವಾಟ್ಸಪ್ ನಲ್ಲಿ ನಿಮ್ ರಿಕ್ವೈರ್ಮೆಂಟ್ ಹೇಳಿದಾಗ ವಿತಿನ್ 24 hours ಆರ್ 48 hours ನಲ್ಲಿ ನಾವು ಖಂಡಿತವಾಗ್ಲೂ ನಿಮ್ಗೆ ರಿಪ್ಲೈ ಮಾಡ್ತೀವಿ. ಇದೇ ಅಂತಲ್ಲ, ಹೊಸ ಹೊಸ ಡಿಸೈನು ನಾನು ಪ್ರತಿ ಸತಿ ಹೇಳ್ತೀನಿ. ನಿಮ್ಮ ಮೈಂಡ್ ನಲ್ಲಿ ಬಂತು ಅಂದ್ರೆ ನೀವು ಕನ್ಸ್ಕೊಂಡಿರೋದನ್ನ ಅದು ನೀವು ಮಾಡಿ, ಅದಕ್ಕೆ ಬೇರೆಯವ್ರಿಗೆ ಅವಕಾಶ ಕೊಡೋಕ್ಕಿಂತ ಮುಂಚೆ ನೀವೇನ್ ಕಂಡಿದ್ದೀರಾ, ನೀವೇನ್ ಸಾಧನೆ ಮಾಡ್ಬೇಕು ಅಂತಿದ್ದೀರಾ, ರೈಟ್? ಯಾಕಂದ್ರೆ ಟ್ರೈ ಮಾಡಿದ್ರೆ ನೀವು ಮುಂದೆ ಬರಕ್ ಸಾಧ್ಯ. ಸೊ ಫುಡ್ ಡಿಪಾರ್ಟ್ಮೆಂಟ್ ಅಂತಾನೆ ಇಲ್ಲ, ಈವನ್ ನೀವು ಏನಾದ್ರು ಬೇರೆ ಸೇಲ್ಸ್ ಇರ್ಬೋದು, ಕ್ಲಾತ್ ಯಾವ್ದಾದ್ರು ಇರ್ಬೋದು, ಅದಕ್ಕೂ ಸಹ ಫ್ಲವರ್ ಬೊಕೆಗೂ ಕೊಟ್ಟಿದೀವಿ ವೆಹಿಕಲ್ಸ್. ಯಾವ ವೆಹಿಕಲ್ಸ್ ನೀವು ಡಿಸೈನ್ ಮಾಡಿರ್ತೀರಾ, ಒಂದ್ ಕಾಲ್ ಮಾಡೋಕ್ಕಿಂತ ಒಂದು ವಾಟ್ಸಪ್ ನಲ್ಲಿ ಮಾಡಿ ಮಾಡ್ಬೋದಾ ಅಂತ ನಿಮ್ ಮೈಂಡ್ ಬಂದ್ರೆ ನಾನು ಖಂಡಿತವಾಗ್ಲೂ ಒಂದು ಕೌನ್ಸಿಲಿಂಗ್ ಮಾಡಿ ಒಳ್ಳೊಳ್ಳೆ ಪ್ಲಾನ್ಸ್ ಕೊಡೋಣ. ಸರ್ ಕಸ್ಟಮರ್ ಬಂದಿದ್ದಾರೆ ಡೆಲಿವರಿಗೆ. ಮಂಡ್ಯ ಅಲ್ಲ ಸರ್, ಮಂಡ್ಯದಿಂದ ಬಂದು ನಮ್ಗೆ ಒಂದು ತಿಂಗಳು ಬ್ಯಾಕ್ ಹಿಂಗೆ ಬೇಕು ಮಾಡ್ತೀರಾ ಅಂತ ಬಂದ್ರು. ಸೊ ಸರ್ ಇವಾಗ ಹೆಂಗ್ ಹೇಳಿದ್ರಿ ಆ ತರ ಮಾಡಿದೀವ ಸರ್, ನಾವು ಡಿಸೈನ್ ನ ತಗೊಬಂದಿದ್ದೀವಿ. ತುಂಬಾ ಖುಷಿಯಾಗಿದೆ. ನಾನು ತುಂಬಾ ನಂದು 20-25-30 ವರ್ಷ ಹೋಟೆಲ್ ಡಿಪಾರ್ಟ್ಮೆಂಟ್, ತುಂಬಾ ಗಾಡಿಗಳಿದ್ದ ತೆಳ್ಳ ಗಾಡಿ ತವಿಂದ ನಾನು ವ್ಯವಹಾರ ಮಾಡ್ಕೊಂಡ್ ಬಂದಿರೋದು. ಬಟ್ ಗಾಡಿ ಮಾಡಿಸ್ಬೇಕು ಅಂತ ಬಂದಾಗ ನಾನು ಬೆಂಗಳೂರಲ್ಲೆಲ್ಲ ಗಾಡಿ ಮಾಡಿಸಿದ್ದೀನಿ. ಬಟ್ ಬೆಂಗಳೂರಲ್ಲಿ ಗಾಡಿ ನೋಡಿದಾಗ ನನಗೆ ಅಷ್ಟು ಕಂಫರ್ಟಬಲ್ ಆಗಲಿಲ್ಲ. ಅಲ್ಲಿಂದ ಮೈಸೂರಿಗೆ ಹೋಗ್ಬೇಕು ಅಂತ ಬಂದು ಇಲ್ಲೆಲ್ಲ ವಿಚಾರಣೆ ಮಾಡಿ, ಇವ್ರ ಫ್ಯಾಕ್ಟ್ರಿ ಎಲ್ಲ ನೋಡಿ, ಇವ್ರ ಬಗ್ಗೆ ಎಲ್ಲ ತಿಳಿದು ಗಾಡಿಗಳು ಮಾಡ್ತಿದ್ದಾವೆಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು. ನನಗೆ ಎಲ್ಲ ಥರದಲ್ಲೂ ಚೆನ್ನಾಗಿ ಮಾಡಿದ್ರು. SSL ಮಾಡ್ಕೊಡಿ ಅಂತ ಕೇಳಿದೆ, ಆಯ್ತು ಮಾಡ್ಕೊಡ್ತೀನಿ ಅಂತೇಳಿ. ನೀವು ಏನು ಕೇಳ್ತೀರಾ, ಫಸ್ಟ್ ಕ್ವಾಲಿಟಿ SS ಬೇಕು ಅಂತ. ಹೌದು,
307 ಬೇಕು ಅಂತ ತುಂಬಾ ಹೊಸ ಗಾಡಿ ಹಾಕಿದೀನಿ ಬಂಡವಾಳ. ಅದಕ್ಕೋಸ್ಕರ ಕ್ವಾಲಿಟಿ ಇರ್ಲಿ ಅಂತ ಕೇಳಿದೆ. ಕ್ವಾಲಿಟಿ ಇರೋಕ್ಕೋಸ್ಕರ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೂ ಗಾಡಿಗಳ ಆರ್ಡರ್ ಕೊಡ್ಬೇಕು ಇವ್ರಿಗೆ. ನನಗೆ ಬಹಳ ಖುಷಿ ಇದೆ. ನಾನು ಏನ್ ಕೇಳಿದೆ ಅದಕ್ಕಿಂತ ಹೆಚ್ಚಿಗೆ ನೀಟಾಗಿ ಎಲ್ಲಾನೇ ಮಾಡ್ಕೊಟ್ಟಿದ್ದಾರೆ. ಎಲ್ಲೂ ಬೇಜಾರು ಮಾಡ್ಕೊಳ್ಳಿಲ್ಲ, ಎಲ್ಲೂ ಹಿಂಗಲ್ಲ ಹಿಂಗೆ ಅಂತ ಏನೂ ಮಾತಾಡ್ಲಿಲ್ಲ. ಅದು ಬಹಳ ಖುಷಿ. ವಿಶ್ವಾಸಕ್ಕೆ ಬಹಳ ಸೂಕ್ತವಾದ ವ್ಯಕ್ತಿ. ತುಂಬಾ ನಿಮ್ಗೆ ದೇವರು ಚೆನ್ನಾಗಿಟ್ಟಿರ್ಲಿ. ಯಾಕೆಂದ್ರೆ ಅಷ್ಟು ಒಳ್ಳೆ ಮನ್ಸಿದೆ ನಿಮ್ಗೆ. ಯಾವ್ದೇ ವಿಚಾರ ಬಂದ್ರು ನಾನು ರಾಜಕಾರಣದಲ್ಲಿ ಬೆಳಗ್ಗೆ 100 ಜನ ನೋಡ್ತಾ ಇರ್ತೀನಿ. ಬಟ್ ಸಹನೆ, ಒಂದ್ ತಾಳ್ಮೆ, ಈ ವ್ಯವಹಾರ ಬಿಸಿನೆಸ್ಗೆ ಸೂಟೇಬಲ್ ವ್ಯಕ್ತಿ. ಆಮೇಲೆ ನಾವ್ ಹೇಳೋದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಮಾಡ್ಕೊಟ್ಟಿದ್ರೆ ನನಗೆ ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ನೀವು ಬಹಳ ಸರ್ ಮಂಡ್ಯ ಇಲ್ಲ ನಾಗಮಂಗ್ಲ ನಾವು ಅಲ್ಲಿ ಗಾಡಿಗಳಿದೆ. ಬಟ್ ಇದನ್ನ ಫಸ್ಟ್ ಟೈಮ್ ಮಾಡಿಸಿದೀನಿ. ಇನ್ನೂ ಒಂದು 5 ಗಾಡಿ ಮಾಡಿಸ್ಬೇಕು. ಬ್ರಾಂಚಸ್ಗಳು ಮಾಡಬೇಕು ಅಂತ ಒಂದು ಆಸೆ ಇದೆ. ನಮ್ಮ ಹುಡುಗರಿಗೆಲ್ಲ ಒಂದು ಬ್ರಾಂಚಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಇದನ್ನ ಮಾಡಿಸಿದೀನಿ. ಇದನ್ನ ತಗೊಂಡೋಗಿ ನಿಲ್ಲಿಸಿ ನಮ್ಮ ಕಂಫರ್ಟಬಲ್ ಎಲ್ಲ ನೋಡಿ ನಮ್ಮ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗತ್ತೆ ಅನ್ನೋದು ನನಗೆ ಭರವಸೆ ಇದೆ. ಯಾಕೆಂದ್ರೆ ನಾವು ಹೋಮ್ ಮೇಡು ಫುಡ್ಡು ಗಿಡ್ಡೆಲ್ಲ ಒಳ್ಳೆ ಕ್ವಾಲಿಟಿ ಐಟಮ್ ಹಾಕಿರೋದ್ರಿಂದ ಈಗ ನಾಮಂಗಲದಲ್ಲೇ ನಮ್ದು 15 ವರ್ಷದಿಂದ ಹೋಟೆಲ್ ನಡೀತಾ ಇದೆ. ಬಿಡದಿಲೆಲ್ಲ ಹೋಟೆಲ್ಗಳಿದ್ದು ತುಂಬಾ ನನ್ನ ಎಕ್ಸ್ಪೀರಿಯನ್ಸ್ 25 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ನಾನು ಹುಟ್ಟಿದಾಗಿಂದ 8ನೇ ಕ್ಲಾಸಲ್ಲಿ ಬಿಟ್ಟು ಓಡೋಗಿದ್ದು ಊರು ಬಿಟ್ಟು ಅವಾಗಿಂದ ಹೋಟ್ಲ್ ಡಿಪಾರ್ಟ್ಮೆಂಟೇ. ಇವತ್ತವರೆಗೂ ದೇವ್ರು ಚೆನ್ನಾಗಿಟ್ಟಿದ್ದಾನೆ ಇದರಿಂದ. ಅದಕ್ಕೋಸ್ಕರ ಇನ್ನೂ ಬ್ರಾಂಚ್ಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಗಾಡಿ ಮಾತ್ರ ಸೂಪರ್ ಆಗಿ ಬಂದಿದೆ, ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಸರ್ ಒಳ್ಳೆ ಫೀಲ್ಡ್ ಒಂದು ಚೆನ್ನಾಗಿದೆ ಅಂತ ಹುಡುಕಿ ಆ ಹೆಸರಿಗೋಸ್ಕರ ನಮ್ಮ ಹೋರಾಟ. ಅದಕ್ಕೆ ಅಷ್ಟು ನೀಟ್ ಕೇಳೋದು. ಥ್ಯಾಂಕ್ ಯು ಸರ್. ಒಳ್ಳೆ ಉದ್ದೇಶ ಇದೆ ಸರ್. ಬೆಳಿರಿ. ನಿಲ್ಲಿಂದ ಒಂದು ಅರಸ್ತಾ ಈ ತರ ವೆಹಿಕಲ್ಸ್ ಇನ್ನು ನೀವು 5 ರಿಂದ 10 ಆಗ್ಲಿ ಅಂತ. ಥ್ಯಾಂಕ್ ಯು ಸರ್. 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 ಏನ್ ಸರ್ ಬಸ್ ಮಾಡಲ್ ಅಲ್ಲಿ ಕ್ಯಾಂಟೀನ್ ಮಾಡ್ಬಿಟ್ಟಿದ್ರಾ? ಹೌದು ಸರ್. ಇದು ಆಕ್ಚುಲಿ ಬಸ್ ಮಾಡಲ್ ಅಲ್ಲ, ಬಸ್ ಶೇಪ್ ನಲ್ಲಿ. ಅದೂನು ಒಂದು ಕಸ್ಟಮರ್ ತುಂಬಾನೇ ಕಾಯಿಷಿಂದ ಮಾಡಿಸ್ತಾರೆ ಇದು. ಓಕೆ. ನಮ್ಮ ಇಲ್ಲೇ ಮೈಸೂರು ನಿಯರ್ ಬೈ ಕಸ್ಟಮರ್ ಅವರು, ನಂಜನಗೂಡು ಸೈಡ್. ಸರ್ ಇವರು ಬಹಳ ಕಾಯಿಷಿಂದ ಈ ತರ ಒಂದು ಸೂಪರ್ ಏಸ್ ತಗೊಬಂದ್ ಮಾಡ್ಬೋದಾ ಅಂದ್ರು. ಖಂಡಿತವಾಗ್ಲೂ ಅದ್ರ ಜೊತೆ ನಾವು ಇಲ್ಲ ಅಂದ್ರೆ ಅವ್ರ ಫ್ರೆಂಡ್ ಜೊತೆ ಆಲ್ಮೋಸ್ಟ್ ಒಂದು 3-4 ಅವರ್ಸ್ ಕೂತ್ಕೊಂಡು ಫೈನಲ್ ಮಾಡಕ್ ಹೆಂಗ್ ಮಾಡ್ಬೋದು ಅಂತ ಒಂದು ಡಿಸೈಡ್ ಮಾಡಿದ್ವಿ. ಸೊ ಟೈಮ್ ತಗೋತಾ ಐತೆ. ಯಾಕಂದ್ರೆ ಒಂದು ನ್ಯೂ ಏನೇ ಒಂದು ಇನೋವೇಷನ್ ಮಾಡುವಾಗ ಟೈಮ್ ಹಿಡಿಯುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಗಿಂತ ನಿಮ್ಗೆ ಏನೇನ್ ಫೆಸಿಲಿಟೀಸ್, ಯಾವ ತರ ಜಾಗ ಯೂಟಿಲೈಸ್ ಮಾಡ್ಕೋಬೇಕು, ಯಾವ ತರ ಶೇಪ್ ಬರಬೇಕು, ಇದೆಲ್ಲ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಇದು ಆಲ್ಮೋಸ್ಟ್ ಹಾಫ್ ವೇ ಟು ಗೋ. ಒಂದು ಆಲ್ಮೋಸ್ಟ್ ಫಾಸ್ಟ್ ಆಗಿ ಇದು ಮಾಡ್ಕೊಡ್ಬೇಕಾಗಿತ್ತು. ಇದು ಇನ್ನೂ ಒಂದು 8-10 ಡೇಸ್ ನಲ್ಲಿ ಫೈನಲ್ ಸ್ಟೇಜ್ ಬರುತ್ತೆ. ಇದು ಪೇಂಟಿಂಗ್ ಎಲ್ಲ ಇದು ಆಗ್ತಾ ಐತೆ. ಇನ್ಸೈಡ್ ಕಿಚನ್ ಪ್ಲಾನಿಂಗ್ ಆಗಿದೆ. ಇವಾಗ ಅದನ್ನು ಪ್ಯಾರಲ್ ರೆಡಿ ಆಗ್ತಾ ಐತೆ. ಅಂಡ್ ನೀವು ನೋಡ್ಬೋದು ಇದು ಗಾಡಿನ ಟೋಟಲಿ ಯಾವ ಗಾಡಿ ಅಂತ ನೀವು ಹೇಳಲ್ಲ, ಆ ತರ ನಾವು ಡಿಸೈನ್ ಮಾಡಿದ್ವಿ. ಇದು ಸೂಪರ್ ಏಸ್ಗೆ ತಗೊಬಂದಿದ್ದೀವಿ. ಸೂಪರ್ ಏಸ್ ಅಲ್ಲಿ ಖಂಡಿತವಾಗ್ಲು ಹೈ ರೂಫ್ ಕಾನ್ಸೆಪ್ಟ್ ಇದು. ಇದು ಕಟಾಮಿಟಾ ಅಂತ ಒಂದು ಚಾಟ್ ಸೆಂಟರ್. ಇದು ತುಂಬಾನೇ ಫೇಮಸ್ ನಂಜನಗೂಡಿನಲ್ಲಿ. ಅವರೇ ಶುರು ಮಾಡಿದ್ದು ಹೇಳ್ಬೇಕು ಅಂದ್ರೆ ಫುಡ್ ಟ್ರಕ್ಸ್ ನಲ್ಲಿ ಸ್ಮಾಲ್ ಮಾಡಿದಾಗ. ಒಳ್ಳೆ ಇನೋವೇಷನ್ ಐಡಿಯಾ ಇದೆ ಅವ್ರಿಗೆ. ಸೊ ಬನ್ನಿ ನೋಡೋಣ ಅವ್ರದೇ ಪ್ಲಾನಿಂಗ್ ನಲ್ಲಿ ಹೆಂಗೆ ಅವ್ರಿಗೆ ಕಾಯಿಷ್ ಅಂತ. ಡೆಲಿವರಿ ಟೈಮ್ ನಲ್ಲೂ ಸಹ ಖಂಡಿತವಾಗ್ಲೂ ಇದು ಮೇಕಿಂಗ್ ನೋಡಿ. ಇವಾಗ ಇದು ಇವಾಗ ಡೋರ್ ನೀವು ಎಲ್ಲ ಕಂಪ್ಲೀಟ್ ಕ್ಲೋಸ್ ಮಾಡಿದಾಗ ಇದು ಡೋರ್ ಸೆಟಪ್ ಇಲ್ಲೇ ಕೊಟ್ಟಿದೀವಿ. ಇದು ಲಾಕಿಂಗ್ ಆಗ್ಬಿಡ್ತದೆ. ಸೊ ಇದಕ್ಕೆ ನೀವು ಹೆವಿ ಕೊಟ್ಟಿದೀವಿ. ಯಾಕಂದ್ರೆ 2 ಜನ 3 ಜನ ಕಂಟಿನ್ಯೂಟಿ ಇದು ಯೂಸ್ ಆಗ್ತಾ ಇರ್ತದೆ. ಇದು ರೂಫ್ ಟಾಪ್ ಕೆಫೆ ಕೊಟ್ಟಿರೋದ್ರಿಂದ ನಿಮ್ಗೆ ಸ್ಟೆಪ್ಸ್ ಅದೆಲ್ಲ ನಾನು ಗೇಜೇ ಕೊಡ್ಬೇಕು. ಚೈನ್ ಎಲ್ಲ ನೋಡ್ಬೋದು, ಹೆವಿ ಆಗಿರುತ್ತೆ, ಈಸಿ ಟು ಯೂಸ್. ಅಂಡ್ ಸ್ಟಿಲ್ ಇದಕ್ಕೆ ಗಾಡಿಗೆ ನಾವು ಇಟ್ಸ್ ಆಲ್ ಫಾರಿನ್ ಡಿಸೈನ್ಸ್ ಇದು ಆಕ್ಚುಲಿ ಹೇಳಬೇಕು ಅಂದ್ರೆ. ಸೊ ನಿಜವಾಗ್ಲೂ ಒಂಥರ ನಮಗೂ ಒಂದು ಜೀಲ್ ಬರುತ್ತೆ. ನಮ್ಮ ಕಂಪ್ನಿ ನಲ್ಲಿ ಬಂದು ಕಸ್ಟಮರ್ಸ್ ಆ ನಂಬಿಕೆ ಇಟ್ಟು ಅವ್ರು ಮಾಡಿರೋದ್ ಪ್ಲಾನ್ ಮಾಡ್ತೀವಿ ಅಂತ ಥಿಂಕ್ ಮಾಡ್ಕೊ ಬರ್ತಾ ಇದ್ದೀರಾ ನೀವೆಲ್ಲ. ಅದೊಂದು ಖುಷಿ ಆಗುತ್ತೆ. ಮೈಸೂರು ಸರೌಂಡಿಂಗ್ ಯಾತ್ರ ಯಾರು ಇಲ್ಲ ಅನ್ಕೋತೀನಿ. ಐ ಕ್ಯಾನ್ ಸೇ ಇನ್ ಹೋಲ್ ನಾವೇನ್ ಡಿಸೈಡ್ ಮಾಡೋದು ಕಂಪ್ಲೀಟ್ ಟು ದ ಇಂಟರ್ನ್ಯಾಷನಲ್ ಲೆವೆಲ್ ಕಾನ್ಸೆಪ್ಟ್ ನಲ್ಲಿ ಬರ್ತಾ ಇದೀವಿ. ಇದು ಇಂಡಿಯಾನಲ್ಲೇ ರೂಫ್ ಟಾಪ್ ನಲ್ಲಿ ಈ ಒಂದು ವೆಹಿಕಲ್ ನಲ್ಲಿ ಆಲ್ಟರ್ ಮಾಡ್ತಾ ಇರೋದು ಮೊಟ್ಟ ಮೊದಲು ನಾವು. ಸೂಪರ್ ಸರ್. ಇನ್ನು ಇದು ಫೈನಲ್ ಸ್ಟೇಜ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ವೆರಿ ಎಕ್ವಿಪ್ಡ್ ಹೈ ಲಕ್ಸುರಿ ಬರುತ್ತೆ. ಇನ್ನು ಇದಕ್ಕೆ ಫ್ರೀಸರ್ ಬರುತ್ತೆ, ಮತ್ತೆ ಅವನ್ ಬರುತ್ತೆ, ಮತ್ತೆ ಇನ್ನು ನಿಮ್ಗೆ ಒಲೆ ಫ್ರೈಯರ್ಸ್ ಎಲ್ಲ ಇಲ್ಲಿ ಫುಲ್ ಬಿಗ್ ಒಂದು ಕಿಚನ್ ಸೆಟಪ್ ಬರುತ್ತೆ. ಸೂಪರ್ ಸರ್. ಸೊ ಇನ್ ಕೇಸ್ ಇದು ಒಂದು ಫ್ಯಾಮಿಲಿನೂ ಅಲ್ಲೇ ಒಬ್ರಿಗೆ ಯಾರಾದ್ರೂ ಇರ್ಬೇಕು ಆದ್ರೆ ಬೆಡ್ ಅವ್ರು ಇರ್ಬೋದು. ಅದಕ್ಕೆ ಕಾನ್ಸೆಪ್ಟ್ ಗೆ ಒಂದು ಕ್ಯಾರಿಯರ್ ತರ ಆಗುತ್ತೆ. ಇದೇ ಒಂದು ಮನೆನೂ ಸಹ ಅವ್ರಿಗೆ. ಸೊ ಇನ್ನು ಇಲ್ಲಿ ಫಿನಿಶಿಂಗ್ ಬರುತ್ತೆ. ಆಕ್ಚುಲಿ ಇಲ್ಲಿ ಬ್ಯಾಕ್ ಸೈಡ್ ನಾವು ಕ್ಲೋಸಿಂಗ್ ಕೊಡ್ತಾ ಇದೀವಿ ಇನ್ನು. ಯಾಕಂದ್ರೆ ಇವಾಗ ಕಸ್ಟಮರ್ಸ್ ಇಲ್ಲಿ ಮೇಲಿಂದ ಹೋಗುವಾಗ ಅವ್ರು ಪ್ರಿಪೇರ್ ಮಾಡ್ತಾರೆ. ಧೂಳು ಗೀಳು ಏನೂನು ಅಲ್ಲಿ ಮಾಡೋ ಫುಡ್ಗೆ ಹೋಗ್ಬೇಡ್ದು ಅಂತೆಲ್ಲ ಆ ಕಡೆ ಎಲ್ಲ ಕ್ಲೋಸಿಂಗ್ ಕೊಡ್ತಾ ಇದ್ದೀನಿ. ಸೊ
ಈ ಗಾಡಿ ಇವಾಗ ಹಿಂಗೆ ನಿಂತಿದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಲೈಕ್ ಶೇಕಿ ಇರುತ್ತೆ. ಹೌದು ಬಟ್ ಅದಕ್ಕೆ ನಾವು ಪ್ಲಾನ್ ಅಪ್ ಮಾಡಿದೀವಿ 4 ಸೈಡ್ ನಿಮ್ಗೆ ಹೈಡ್ರಾಲಿಕ್ ಜಾಕ್ಸ್ ಬರುತ್ತೆ. Super. ಒಂದ್ಸತಿ ಗಾಡಿ ಪಾರ್ಕ್ ಮಾಡಾದ್ಮೇಲೆ ಅದು ಜಾಕ್ ಲಿಫ್ಟ್ ಮಾಡಿದಾಗ 4 ಕಡೆ ಎಲ್ ಮೂಲ ನಿಮ್ಗೆ ಅದು ಗ್ರೌಂಡ್ ಲೆವೆಲ್ಗೆ ಕರೆಕ್ಟ್ ಆಗಿ ಫಿಟ್ ಆಗಿ ಆಗ್ಬಿಡ್ತದೆ. ಸೂಪರ್. ನೀವು ಬರ್ಬೋದು, ಇನ್ನೂ ಫಿನಿಶಿಂಗ್ ಇದೆ. ಇದು ಏನಂದ್ರೆ ಯೂಶಲಿ ಇದು ನಾವು ಒಂದು ಕೊಟ್ಟಿರೋದು, ನೀವು ಕ್ಲೋಸಿಂಗ್ ಮಾಡ್ಕೋವಾಗ ಇದು ಎಲ್ಲ ಕಂಪ್ಲೀಟ್ ಕ್ಲೋಸ್ ಆಗಿ ಇದು ಕ್ಲೋಸ್ ಆಗ್ಬಿಡ್ತದೆ. ಸೂಪರ್ ಸರ್. ಒಂದ್ ಬಿಗ್ ರೂಫ್ ಟಾಪ್ ಕಫೆನೇ ಆಗ್ಬಿಡ್ತದೆ. ಸುತ್ತ ಇಲ್ಲಿ ಅವರು ಚೇರ್ಸ್ ಕೊಡ್ತಾ ಇದ್ದಾರೆ. ಹೌದು. ಸೊ ಒಂದು ಡೆಸ್ಕ್ ಬರುತ್ತೆ. ಸೊ ಚಾಟ್ಸ್ ಅವ್ರು ಮಾಡೋದನ್ನ ನೀವು ಆರಾಮಾಗಿ ಇದ್ರ ಮೇಲೆ ಕೂತ್ಕೊಂಡು ಒಂದು ಫ್ಯಾಮಿಲೀಸ್ ಬಂದು ಒಂದು ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡಬಹುದು ಡಿಫ್ರೆಂಟ್ಲಿ. ಸೊ ಈ ತರ ಒಂದು ಡಿಫ್ರೆಂಟ್ ಐಡಿಯಾಸ್ ನಮ್ಮ ಭಾರತದಲ್ಲಿ ಯೂಸ್ ತಗೊಬರ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಹೆಮ್ಮೆ, ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ನಮ್ಗೂನು. ಸೊ ಥಿಂಕ್ ಮಾಡ್ತಾ ಇದೀವಿ ಅಂತ. ಇದೆಲ್ಲ ನಾವು ವಿಡಿಯೋಸ್ ದಲ್ಲಿ, ರೀಲ್ಸ್ ದಲ್ಲಿ, ಸೊ ಜನರೇಟೆಡ್ ಈ ತರ ಎಲ್ಲ ನೋಡ್ತಾ ಇದ್ದೀವಿ. ಆಕ್ಚುಲಿ ಇದು ಲೈವ್ ಆಗಿ ನಾವು ಮಾಡ್ತಾ ಇದೀರಾ, ಖುಷಿ ಆಗುತ್ತೆ ನೋಡೋಕೆ. ಇದೆಲ್ಲ GI ಶೀಟ್ಸ್ ಮಾಡಿದೀನಿ. ಸೊ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಇದು ಕಬ್ಬಣ ಅಲ್ಲ, ಜಿನ್ಶೀಟ್ ಇರೋದ್ರ ನೀರ್ ಇಲ್ಲಿ ಬಿದ್ರೇನು ನಾನ್ ರಸ್ಟಿಂಗ್, ರಸ್ಟ್ ಪ್ರೂಫ್. ಇದಕ್ಕೆಲ್ಲ ಬೋಲ್ಟ್ ಅಂಡ್ ನೆಟ್ ಸಿಸ್ಟಮ್ಸ್ ಬರ್ತೀವಿ. ಇದು ರನ್ನಿಂಗ್ ಮಾಡ್ಕೋ ಹೋಗುವಾಗ ಇದು ಫೋಲ್ಡಬಲ್ ಆಗ್ಬಿಡ್ತದೆ, ಪೂರಾ ಫೋಲ್ಡಬಲ್ ಆಗ್ಬಿಡ್ತದೆ. ಓಕೆ ಸರ್. ಮತ್ತೆ ಇಲ್ಲಿ ಟ್ರಾನ್ಸ್ಪರೆಂಟ್ ಶೀಟ್ ಬರುತ್ತೆ. ಯಾಕಂದ್ರೆ ಇದೆಲ್ಲ ಕ್ಲೋಸ್ ಮಾಡಕ್ಕಿಂತ ಮುಂಚೆ ಇದು ಕ್ಲೋಸ್ ಮಾಡುವಾಗ ಇಲ್ಲೂ ಒಂದು ಡೋರ್ ಬರುತ್ತೆ. ಆಕ್ಚುಲಿ ಆ ಡೋರ್ ನೀವು ಇದಕ್ಕೆ ಟ್ರಾನ್ಸ್ಪರೆಂಟ್ ಆಗ್ತಾ ಇದೀನಿ. ಇದು ಇದ್ರ ಮೇಲೆ ಬಂದು ಕ್ಲೋಸ್ ಮಾಡ್ಕೊಂಡು ಬರ್ಬೇಕಾಗುತ್ತೆ ಇದು. ಸೊ ದಿಸ್ ಇದೇ ನಿಲ್ಸಿದಾಗ ದಿಸ್ ವಿಲ್ ಬಿ ಎ ಸಪೋರ್ಟ್ ಟು ದಿಸ್ ಸೈಡ್. ಸೂಪರ್. ಅದಾದ ಈ ತರ ಎಲ್ಲ ಕಂಪ್ಲೀಟ್ ಫೋಲ್ಡಬಲ್ ಆಗುತ್ತೆ ಎಲ್ಲ. ಸೊ ಹಿಂಗ್ ಮಾಡ್ಕೊಂಡು ಅವ್ರು ಇಲ್ಲಿ ಲಾಕಿಂಗ್ ಸಿಸ್ಟಮ್ ಬರುತ್ತೆ, ಲಾಕ್ ಮಾಡ್ಕೊ ಬರ್ಬೇಕಾಗುತ್ತೆ. ಇಲ್ಲಿ ಮೂವಬಲ್ ರ್ಯಾಕ್ ಬರುತ್ತೆ, ಒಂದು ಕೌಂಟರ್ ತರ. ಸೊ ಶೋಕೇಸ್ ಅವರು ಡಿಸ್ಪ್ಲೇ ಮಾಡ್ಬೋದು. ಸೊ ಈ 4 ಸೈಡ್ ನಿಮ್ಗೆ ಕೊನೆಯಲ್ಲಿ ಒಂದು ಹೈಡ್ರಾಲಿಕ್ ಜಾಕ್ಸ್ ಒಂದ್ ಕಡೆ ಪಾರ್ಕ್ ಮಾಡಾದ್ಮೇಲೆ ಆ ಜಾಕ್ಸ್ ಯೂಸ್ ಮಾಡಿದಾಗ ಗಾಡಿ ಶೇಕ್ ಆಗಲ್ಲ. ಸೊ ಗ್ಯಾಸ್ ಸಿಲಿಂಡರ್ಸ್ ಔಟ್ ಸೈಡ್ ಇಂದ ಲೋಡಿಂಗ್ ಅನ್ಲೋಡಿಂಗು ಪ್ಲಸ್ ಅದಕ್ಕೆ ಸ್ಟೋರೇಜ್ ಪ್ಲೇಸ್ ಬ್ಯಾಕ್ ಸೈಡ್ ಇದು ಪ್ಲೇಸ್ ಯೂಟಿಲೈಸ್ ಮಾಡಿದೀವಿ. ಆದಷ್ಟು 2 ಸಿಲಿಂಡರ್ ಆರಾಮಾಗಿ 2 ಸಿಲಿಂಡರ್ ಕೂರುತ್ತೆ. ಪ್ಲಸ್ ನೀವು ಏನೇ ಲೋಡ್ ಮಾಡಿದ್ರೇನು ಅದ್ರ ಎಕ್ಸ್ಟ್ರಾ ಐಟಮ್ಸ್, ಪೇಪರ್ ಪ್ಲೇಟ್ಸ್ ಎಲ್ಲ ಇಲ್ಲೇನೆ ಸ್ಟೋರ್ ಮಾಡಬಹುದು. ಆದಾಗ ಇನ್ನೂ ಬಾಕ್ಸಸ್ ಕೆಳಗಡೆ ಕೊಡ್ಬೋದಾಗಿತ್ತು. ಯಾಕಂದ್ರೆ ಗಾಡಿ ಅಷ್ಟು ತುಂಬಾನೇ ಹೆವಿ ಆಗ್ಬಿಡುತ್ತೆ. ಸೊ ಇದಕ್ಕೆ ಡಿಸೈನ್ ಕೊಡ್ತೀವಿ ನಾವು. ಇನ್ನು ಅದಕ್ಕೆ ಸ್ಕರ್ಟಿಂಗ್ ಅಂತೀವಿ. ಅದು ವೀಲ್ ಆರ್ಚ್ ಬೇರೆ ಎಲ್ಲ ಇನ್ನು ಖಂಡಿತವಾಗ್ಲೂ ಬರುತ್ತೆ. ಸೊ ಫ್ರೆಂಡ್ಸ್, ನನ್ಗೆ ತುಂಬಾನೇ ಖುಷಿ ಯಾವಾಗ ಅಂದ್ರೆ ನೀವು ಬೆಳಿಬೇಕು. ಸೊ ನೀವು ಹೊಸದಾಗಿ ಐಡಿಯಾಸ್ ನಿಮ್ ಮೈಂಡ್ ಅಲ್ಲಿ ಬಂದಾಗ ಫುಡ್ ಟ್ರಕ್ಸೇ ಇರ್ಬೋದು, ಇದು ನಾವು ತೋರಿಸ್ತಾ ಇದೀವಿ ಅಂತ ಇದಕ್ಕೆ ಸೀಮಿತ ಆಗ್ಬೇಡಿ. ನೀವ್ ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದನ್ನ ನೀವು ನೆಕ್ಸ್ಟ್ ಲೆವೆಲ್ ತಗೋಬರ್ಬೇಕಾ? ಮೊಬೈಲ್ ಕವರ್ಸ್ ಸೇಲ್ ಮಾಡ್ತಾ ಇದ್ದೀರಾ, ಇಲ್ಲ ಬೆಲ್ಟ್ಸ್, ಪರ್ಸಸ್, ಸೊ ಬೇರೆ ಸೀಟ್ ಮೇಕಿಂಗು, ಇವಾಗ ಸ್ಟೋರ್ ರಿಪೇರಿ ಇರ್ಬೋದು. ಬಹಳ ಜನ ಈ ತರ ಎಲ್ಲ ಮೊಬೈಲ್ ನಲ್ಲಿ ಲೈಕ್ ಮೊಬೈಲ್ ಅಂದಾಗ ನಿಮ್ಗೆ ಮೂವೇಬಲ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಅಂಗಡಿನೇ ಶಿಫ್ಟ್ ಆದಂಗ್ ಕಾನ್ಸೆಪ್ಟ್. ಟ್ರಕ್ ನಲ್ಲಿ ಪ್ಲಾನ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ನಮ್ಗೆ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಮೈಸೂರು ಕರ್ನಾಟಕದಲ್ಲಿದೆ. ನೀವೇ ಆಲ್ರೆಡಿ ಇವಾಗ 5 ಸ್ಟೇಟ್ಸ್ ಇಂದ ನಮ್ಗೆ ಕೋಆಪರೇಟ್ ಮಾಡ್ತಾ ಇದ್ದೀರಾ, ರೆಸ್ಪಾನ್ಸ್ ತೋರಿಸ್ತಾ ಇದ್ದೀರಾ. ಇದು ತುಂಬಾನೇ ನಮ್ಗೆ ಹೆಮ್ಮೆ, ಖುಷಿ ಆಗುತ್ತೆ. ಮತ್ತೆ ನೀವು ಇಂಥ ಹೊಸ ಐಡಿಯಾಸ್ ತಗೊಬಂದ್ರೆ ನಿಮ್ ಜೊತೆ ನಾವು ಕೊಲಾಬರೇಟ್ ಆಗಿ ದಿ ಬೆಸ್ಟ್ ರೇಟ್ ನಲ್ಲಿ ಮಾಡ್ಕೊಡ್ತೀವಿ. ಸೂಪರ್ ಸರ್.